ಈ ಒಂದು ಪುಸ್ತಕ ಸಂತೆಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ನೆಚ್ಚಿನ ಗುರುಗಳು, ಆತ್ಮೀಯರು, ಸಾಹಿತಿಗಳಾದಂತಹ ಸೀತಾರಾಮ್ ಸಾಹೇಬ್ರವರು, ಮತ್ತೊಬ್ಬ ಆತ್ಮೀಯರು, ಈ ಭಾಗದ ಜನಪ್ರಿಯ ಶಾಸಕರಾದಂಥ ಸಿ ಕೆ ರಾಮಮೂರ್ತಿಯವರೇ, ಲಲಿತ್ ಅವರೇ, ಹಾಗೂ ವೇದಿಕೆ ನಿಲ್ಲುವಂಥ ಎಲ್ಲ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳೇ ಹಾಗೂ ಕನ್ನಡದ ಎಲ್ಲ ಮನಸ್ಸುಗಳೇ. ಬಹಳ ಒಂದು ದೊಡ್ಡ ಸಾಹಸಕ್ಕೆ ನಮ್ಮ ಶ್ರೀನಿವಾಸ್ ಅವರು ಕೈ ಹಾಕಿದ್ದಾರೆ. ನಿಜವಾಗ್ಲೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಮಾಡ್ಬೋದು, ರಾಜ್ಯೋತ್ಸವ ಮಾಡ್ಬೋದು, ಬೇರೆ ಬೇರೆ ಸಮಾರಂಭಗಳು ಮಾಡ್ಬೋದು. ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಸಾಹಿತಿಗಳ ಪುಸ್ತಕವನ್ನು ಒಂದು ಕಡೆ ಸೇರಿಸುವಂಥ ಕೆಲಸವನ್ನು ನಮ್ಮ ಆತ್ಮೀಯ ಸ್ನೇಹಿತ ವೀರಕಪುತ್ರ ಶ್ರೀನಿವಾಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ದೊಡ್ಡ ಒಂದು ಚಪ್ಪಾಳೆಯನ್ನು ನಾವೆಲ್ಲ ತಟ್ಟಲೇಬೇಕು ಅಂತ ಈ ಮೂಲಕ ಹೇಳ್ತೀನಿ. ಬಂಧುಗಳೇ, ಜಯನಗರ ಅಂತ ಹೇಳಿದ್ರೆ ಒಂದು ಬುದ್ಧಿವಂತರ ಕ್ಷೇತ್ರ. ಇಲ್ಲಿ ಸಾಕಷ್ಟು ವಿದ್ಯಾವಂತರುಗಳು, ಸಾಹಿತಿಗಳು, ಚಲನಚಿತ್ರ ನಟರು, ಉದಾಹರಣೆಗೆ ನಮ್ಮ ವಿಷ್ಣುವರ್ಧನ್, ಅಂಬರೀಷು ಎಲ್ಲರೂ ಸಹ ಈ ಒಂದು ಭಾಗದಲ್ಲೇ ಇದ್ದಂಥವ್ರು. ಅವರೆಲ್ಲರ ಒಡನಾಟದಲ್ಲಿ ನಾವೆಲ್ಲ ಬೆಳೆದಂಥವ್ರು. ನಾನು ಭಾಳ ಸಂತೋಷ ಏನಂತ ಹೇಳಿದ್ರೆ, ಕನ್ನಡ ನೆಲದಲ್ಲಿ ಕನ್ನಡದ ಪುಸ್ತಕವನ್ನು ಕೊಂಡ್ಕೊಳ್ಳೋದೇ ಒಂದು ಕಷ್ಟದ ಸಮಯ. ಭಾಳಷ್ಟು ಜನ ಬರ್ತಾರೆ, ನೋಡ್ತಾರೆ, ಆದರೆ ಕನ್ನಡ ಪುಸ್ತಕ ತಗೊಳ್ಳಲ್ಲ, ಓದಲ್ಲ. ನಾನು ಉದಾಹರಣೆ ನೋಡ್ತಾ ಇರ್ತೀವಿ, ಒಂದು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ರೆ ಯಾವ್ದಾರ ಒಂದು ಪೇಪರ್ ತಗೊಂಡು ಒಂದೇ ಪೇಪರಲ್ಲಿ ಎಲ್ಲ ಓದಿ ಮುಗಿಸ್ಬಿಡ್ತೀವಿ. ಅದು ಬೇರೆ ಬೇರೆ ರಾಜ್ಯದಲ್ಲಿ ಆಗಿಲ್ಲ. ಒಂದು ಪೇಪರ್ ಅವನ್ನ ಕೊಂಡ್ಕೊಳ್ತಾನೆ, ಅವನು ಓದ್ತಾನೆ, ಅವನ ಕಾಸಲ್ಲಿ ಒಂದು ತಗೊಳ್ಳೋಂಥದ್ದೆಲ್ಲ ವಾಡಿಕೆ ಇದೆ. ಅದು ಕನ್ನಡಿಗರು ಮನಸ್ಸುಗಳು ಬರಬೇಕು. ಸಾಕಷ್ಟು ದೊಡ್ಡ ದೊಡ್ಡ ಸಾಹಿತಿಗಳು ಈ ಕನ್ನಡದ ನೆಲ, ಜಲ, ಭಾಷೆಗಾಗಿ ಎಲ್ಲವನ್ನೂ ತನ್ನ ಜೀವನ ಮುಡುಪಾಗಿಟ್ಟಿದ್ದಾರೆ. ಅಂಥವರ ಸಾಹಿತ್ಯವನ್ನು ನಾವು ಓದೋದೇ ಒಂದು ಪುಣ್ಯ ಅಂತ ನಾವಂತೂ ಭಾವಿಸ್ಕೊಂಡಿದ್ದೀವಿ. ನಾವೆಲ್ಲ ಕನ್ನಡಿಗರು ಹೃದಯ ಶ್ರೀಮಂತಿಕೆ ಇದೆ. ನಾನು ಕನ್ನಡದ ಮನಸ್ಸುಗಳನ್ನ ನಾನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದ್ರಿಂದ ಕನ್ನಡಿಗರು ಕನ್ನಡವನ್ನು ಪ್ರೀತಿಸಬೇಕು, ಕನ್ನಡವನ್ನು ಬೆಳೆಸಬೇಕು, ಬೇರೆಯವ್ರಿಗೂ ಸಹ ಕಲಿಸುವಂಥ ಕೆಲಸವನ್ನು, ಕೊಂಡ್ಕೊಳ್ಳುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಹೇಳ್ತಾ ಶ್ರೀನಿವಾಸ್ ಅವರಿಗೆ ಮತ್ತೊಂದು ಅಭಿನಂದನೆಗಳು ಸಲ್ಲಿಸ್ತೇನೆ. ನಿಜವಾಗ್ಲೂ ಕಷ್ಟದ ಕೆಲಸ. ನಿಜವಾಗ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾನಂತೂ ನೋಡಿರಲಿಲ್ಲ. ಕಳೆದ ಬಾರಿ ನೋಡಿದ್ದೆ, ಈ ಬಾರಿ ನಾವು ಏನೋ ಮಾಡಿದ್ರು ಸಹ ಅವ್ರ ಜೊತೆಯಲ್ಲಿರ್ತೀವಿ. ನಮ್ಮ ಶಾಸಕರು, ನಾನು ಅವಾಗ ಹೇಳ್ತಾ ಇದ್ದೀನಿ, ಕನ್ನಡದ ಶಾಸಕರಾದರೆ ಕನ್ನಡದ ಬಗ್ಗೆ ಅಭಿಮಾನ ಇರ್ತದೆ. ಬಡತನದಿಂದ ಬಂದಂಥ ಶಾಸಕರು, ಒಬ್ಬ ಯುವಕ ಶಾಸಕರಾದರೆ ಅವ್ರಿಗೆ ಕನ್ನಡದ ಬಗ್ಗೆ ಕೆಲಸ ಮಾಡೋಕ್ಕೆ ಹುಮ್ಮಸ್ಸು ಸಿಗುತ್ತೆ. ಹಾಗಾಗಿ ಶಾಸಕರಿಗೆ ಅಭಿನಂದನೆಗಳು. ಯಾಕಂದ್ರೆ ಶ್ರೀನಿವಾಸ್ ಬಂದಾಗೆಲ್ಲ ನೀವು ಮಾಡಿ, ನಾನು ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅವರು ನಾನು ಎಷ್ಟೋ ಜನ ಗೊತ್ತಿಲ್ಲ, ಒಬ್ಬ ರಾಗಿಗುಡ್ಡದ ಅರ್ಚಕರ ಮಗ ನಮ್ಮ ಶಾಸಕರು. ಅರ್ಚಕರ ಮಗ ಶಾಸಕರಾಗಿದ್ದಾರೆ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ. ಯಾವುದೋ ಒಂದು ಹಳ್ಳಿನಲ್ಲಿ ಕನ್ನಡ ಶಾಲೆಯಲ್ಲಿ ಹುಟ್ಟಿ ಇಲ್ಲಿ ಒಬ್ಬ ಅರ್ಚಕರ ಮಗ, ರಾಗಿಗುಡ್ಡದ ಅರ್ಚಕ ಮಗ 4 ಬಾರಿ ಕಾರ್ಪೊರೇಟರ್ ಆಗಿ ಶಾಸಕರಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಮಾಡುವಂಥ ಒಳ್ಳೆ ಕೆಲಸಗಳಿಗೆ ಜನ ಯಾವ ರೀತಿ ಆಶೀರ್ವಾದ ಮಾಡಿದ್ದಾರೆ ಅನ್ನೋದಕ್ಕೆ ಜನಂತ ಉದಾಹರಣೆ ನಮ್ಮ ಸಿ ಕೆ ರಾಮಮೂರ್ತಿಯವರು. ಹಂಗಾಗಿ ಇವ್ರಿಗೆ ಮಾಡುವಂಥ ಕೆಲಸಗಳಿಗೆ ನಮ್ಮೆಲ್ಲ ಸಹಕಾರ ಇರುತ್ತೆ. ನಾನಂತೂ ಮಾಯಾ ಮುರುಘ ಇರ್ಬೋದು, ಮುಕ್ತ ಇರ್ಬೋದು, ಮಗಳು ಜಾನಕಿ 9 ಗಂಟೆಗೆ ಹೋಗಿ ಕೂತ್ಕೊಂಡ್ಬಿಡ್ತಾ ಇದೆ. ಯಾಕಂದ್ರೆ ನಮ್ಮ ಮಕ್ಕಳು ಯಾವ ರೀತಿ ಇರ್ತಾರೆ, ಯಾವ ರೀತಿ ಕಲಿಬೋದು ಅನ್ನೋದಕ್ಕೆ TN ಶಿವರಾಮ್ ಅವರ ಎಲ್ಲ ಧಾರಾವಾಹಿಗಳು ಭಾಳ ನಮ್ಗೆಲ್ಲರಿಗೂ ಪ್ರೇರಣೆ ಆಗಿದೆ. ಅವರು ನಮ್ಮ ಬೆಳಗ್ಗೆ ವಾಕಿಂಗಲ್ಲಿ ಸಿಗ್ತಾ ಇರ್ತಾರೆ. ಸಿಕ್ತಾಗ ಪಾಪ ಅವರು ನಮ್ಗೇನು ಖರ್ಚು ಮಾಡಿಸಲ್ಲ, ಏನಿಲ್ಲ, ಕಾಫಿ ಕುಡಿಯೋದನ್ನು ಕುಡಿಯೋಲ್ಲ, ಮಾತ್ರ ಅವರೆಲ್ಲ ರೀತಿ ನಮ್ಮ ಚೆನ್ನಾಗಿ ಆಡ್ಕೊಂಡು ನಮ್ಮ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿರ್ತಾರೆ. ಹಾಗಾಗಿ ನನಗೆ ಸೀತಾರಾಮ್ ಸರ್ ಅಂದರೆ ಬಹಳ ಅಭಿಮಾನ. ಅವ್ರ ಜೊತೆ ನಮ್ಮ ವೈಕೆ ಮುದ್ದುಕೃಷ್ಣ ಇರ್ತಾರೆ, ಗೊತ್ತಲ್ಲ, ವೈಕೆ ಮುದ್ದುಕೃಷ್ಣ ಅವರು ಒಂದು ಕಡೆ ಆಡಾಡ್ತಾ ಇರ್ತಾರೆ, ಒಂದು ಕಡೆ ಸಾಹಿತ್ಯ ಹೇಳ್ತಾ ಇರ್ತಾರೆ. ಅವ್ರ ಜೊತೆಯಲ್ಲಿ ನಾವು ವಾಕಿಂಗ್ ಮಾಡೋದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಂಡು ಈ ಸಮಾರಂಭದಲ್ಲಿ ನಮ್ಮನ್ನು ಕರೆದಿದ್ದಾರೆ. ಮತ್ತು ಪುಸ್ತಕ ಬಿಡುಗಡೆ ಆಗಿದೆ. ಒಳ್ಳೊಳ್ಳೆ ಯುವ ಸಾಹಿತಿಗಳು ನಮ್ಮ ಕನ್ನಡದ ಸಾಹಿತ್ಯ ಲೋಕಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ನಿಮಗೂ ಅಭಿನಂದನೆಗಳು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಕನ್ನಡದ ಅಭಿಮಾನದಿಂದ ಬಂದಿದ್ದೀನಿ. ನಮ್ಮನ್ನು ವಂದಿಸುತ್ತೆ ನನ್ನ ಮಾತು ಮುಗಿಸ್ತೀನಿ. ಜಯ ಕಾರ್ಯಕ್ರಮ ಮಾಡ್ತೇನೆ.